ಈಗ ಬಿಗ್ ಫೈನ ಟಾಪ್ 5ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ದೇಶದ ಶ್ರೀಮಂತ ಪಾಲಿಕೆಯ ಲೋಕಲ್ ವಾರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕಾರಣ ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾಯುತಿ ಮ್ಯಾಜಿಕ್ ಅನ್ನ ಮಾಡಿದೆ. ದೇಶದ ಶ್ರೀಮಂತ ಪಾಲಿಕೆಯ ಲೋಕಲ್ ವಾರ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾಯುತಿ ಅಕ್ಷರಶಃ ಮ್ಯಾಜಿಕ್ ಮಾಡಿದೆ. ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿದೆ. ಬಿಜೆಪಿ ಜೊತೆಯಲ್ಲೇ ಶಿವಸೇನೆ ಶಿಂಧೆ ಬಣಕ್ಕೂ ಕೂಡ ಜನ ಬೆಂಬಲ ವ್ಯಕ್ತವಾಗಿದೆ. ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟ ಮೇಲುಗೈಯನ್ನ ಸಾಧಿಸಿದೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಬಣಕ್ಕೆ ಮತದಾರ ಪ್ರಭುಗಳು ಸೊಪ್ಪು ಹಾಕಿಲ್ಲ. ಅಜಿತ್ ಪವಾರ್, ಶರದ್ ಪವಾರ್ ಒಂದಾದ್ರೂ ಕೂಡ ಮತದಾರರನ್ನ ಸೆಳೆಯೋದ್ರಲ್ಲಿ ಎಡವಿದ್ದಾರೆ. ಥಾಣೆ, ಗ್ರೇಟರ್ ಮುಂಬೈ, ನವಿ ಮುಂಬೈ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. 11 ವಾರ್ಡ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಮೇಲುಗೈಯನ್ನ ಸಾಧಿಸಿದೆ. ಮಹಾರಾಷ್ಟ್ರದ ಒಟ್ಟು 2869 ವಾರ್ಡ್ಗಳ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ನಂಬರ್, ಎಕ್ಸಾಕ್ಟ್ ನಂಬರ್ ಗೊತ್ತಾಗುತ್ತೆ. ಮುಂಬೈನಲ್ಲಿ 9 ವರ್ಷಗಳ ನಂತರ ನಿನ್ನೆ ಮುಂಬೈನ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ನಡೆದಿತ್ತು. ಇವತ್ತು ಆ ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, 9 ವರ್ಷಗಳ ನಂತರ ನಿನ್ನೆ ಎಲೆಕ್ಷನ್ ಆಗಿದ್ದು, ಮತ್ತೊಂದು ಕಡೆ ಈ ಮ್ಯಾಜಿಕ್ ಹಿಂದೆ ಇರುವಂತಹ ಲೆಕ್ಕಾಚಾರಗಳು ಜೊತೆಗೆ ಈಗ ಬಂದಿರುವಂತಹ ಈ ನಂಬರ್ಸ್ಗಳ ಬಗ್ಗೆ ಎಕ್ಸಾಕ್ಟ್ ನಂಬರ್ ಯಾವಾಗ ಗೊತ್ತಾಗುತ್ತೆ ಅಂತ ದಿಲೀಪ್? ಪ್ರಭು, ಸದ್ಯದ ಮಟ್ಟಿಗೆ ಬರ್ತಿರೋಂಥ ಫಲಿತಾಂಶಗಳನ್ನು ಗಮನಿಸಿದರೆ ಒಟ್ಟು 29 ಸ್ಥಳೀಯ ಸಂಸ್ಥೆಗಳಂದರೆ ಮಹಾರಾಷ್ಟ್ರದ ಒಟ್ಟು 29 ಸ್ಥಳೀಯ ಸಂಸ್ಥೆಗಳಿಗೆ ಈ ಒಂದು ಚುನಾವಣೆ ನಡೆದಿತ್ತು. ಈ ಒಂದು ಎಲೆಕ್ಷನ್ನಲ್ಲಿ ಒಟ್ಟು 26 ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಇನ್ನು 3 ಸ್ಥಳೀಯ ಸಂಸ್ಥೆಗಳಲ್ಲಿ ಪೈಕಿ ಒಂದರಲ್ಲಿ ಕಾಂಗ್ರೆಸ್ ಬಹುಮತ ಸಾಧಿಸಿದೆ. ಮತ್ತೆ 12 ಪಾಲಿಕೆಗಳಲ್ಲಿ ಅತಂತ್ರ ಪರಿಸ್ಥಿತಿ ಏರ್ಪಟ್ಟಿದೆ. ಇನ್ನು ನಂಬರ್ಸ್ಗಳ ಬಗ್ಗೆ ಹೇಳೋದಾದರೆ, ನೀವೇನು ಕೇಳ್ತಿದ್ರಿ ಈಗ ತಾನೇ, 2869 ವಾರ್ಡ್ಗಳು ಒಟ್ಟು 29 ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದಿದ್ದು. ಆ ಪೈಕಿ ಸದ್ಯದ ಮಟ್ಟಿಗೆ 2500 ವಾರ್ಡ್ಗಳ ಒಂದು ಫಲಿತಾಂಶ ಹೊರಬಿದ್ದಿದೆ. ಈ ಒಟ್ಟು 2869 ವಾರ್ಡ್ಗಳ ಪೈಕಿ ಬಿ ಜೆ ಪಿ 1283 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದೆ. ಅಂದರೆ 50%ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿದೆ. ಈ ಮೂಲಕ ಬಿ ಜೆ ಪಿ ಒಂದು ದೊಡ್ಡ ಮಟ್ಟದ ದಿಗ್ವಿಜಯವನ್ನೇ ಸಾಧಿಸಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲೂ ರಾಜ್ಯ ಸರ್ಕಾರವನ್ನು ಬಿ ಜೆ ಪಿನೇ ಇರೋದು, ಜೊತೆಗೆ ಆಡಳಿತಾರೂಢ ಪಕ್ಷಕ್ಕೆ ಮತದಾರ ಒಲ್ದಿದ್ದಾನೆ ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.